WPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎರಡನೇ ಬಾರಿಗೆ ಟ್ರೋಫಿ ಗೆದ್ದು ದಾಖಲೆ ಬರೆದದ್ದು ನಮಗೆಲ್ಲ ಗೊತ್ತೇ ಇದೆ. ಈ ಐತಿಹಾಸಿಕ ಗೆಲುವಿನ ಮಹತ್ತರ ಪಾತ್ರ ವಹಿಸಿದವರು ಕ್ಯಾಪ್ಟನ್ ಸ್ಮೃತಿ ಮಂದಣ್ಣ. ಫೈನಲ್ ಮ್ಯಾಚ್ನಲ್ಲಿ ಸ್ಮೃತಿ ಮಂದಣ್ಣ 41 ಎಸೆತಗಳಲ್ಲಿ 87 ರನ್ಗಳನ್ನು ಗಳಿಸಿ RCB ಗೆಲುವಿಗೆ ದೊಡ್ಡ ಕೊಡುಗೆಯನ್ನು ನೀಡಿದರು. ಸ್ಫೋಟಕ ಬ್ಯಾಟಿಂಗ್ ಮಾಡಿ ಅಬ್ಬರಿಸಿದ ಸ್ಮೃತಿ ಅವರ ಬಗ್ಗೆ ಅವರ ಮುಖ್ಯ ಕೋಚ್ ಮಲಲೋನ್ ಗಂಗಾರಾಜನ್ ಯಾರಿಗೂ ಗೊತ್ತಿರದ ಸಂಗತಿಯನ್ನು ರಿವೀಲ್ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಫೈನಲ್ ಪಂದ್ಯದ ಹಿಂದಿನ ದಿನ ಸ್ಮೃತಿ ಮಂದಣ್ಣ ಅವರು ತೀವ್ರ ಜ್ವರದಿಂದ ಬಳಲುತ್ತಿದ್ದರಂತೆ. 103 ಡಿಗ್ರಿ ಜ್ವರದಿಂದ ಬಳಲುತ್ತಿದ್ರು. ಅದನ್ನು ಯಾರಿಗೂ ತೋರಿಸಿಕೊಳ್ಳಲಿಲ್ಲ. ತಂಡದಲ್ಲಿನ ಆಟಗಾರ್ತಿಯರಿಗೂ ಆ ವಿಚಾರ ತಿಳಿದಿರಲಿಲ್ಲ. ನಾನು ಅವರನ್ನು ವಿಚಾರಿಸಿದಾಗಲೂ ಯಾವುದೇ ಸಮಸ್ಯೆ ಇಲ್ಲ, ನಾನು ಮೈದಾನಕ್ಕೆ ಇಳಿಯುತ್ತೇನೆ ಎಂದು ಆತ್ಮವಿಶ್ವಾಸದಿಂದ ಸ್ಮೃತಿ ಹೇಳಿದ್ದರು. ಅದುವೇ ಸ್ಮೃತಿ ವ್ಯಕ್ತಿತ್ವ ಎಂದು ಮುಖ್ಯ ಕೋಚ್ ಮಲಲೋನ್ ಗಂಗಾರಾಜನ್ ತಿಳಿಸಿದರು. ಇನ್ನು ಸ್ಮೃತಿ ಮಂದಣ್ಣ ಅವರ ಬ್ಯಾಟಿಂಗ್ ಶೈಲಿಯ ಬಗ್ಗೆ ಮಾತನಾಡಿದ ರಂಗರಾಜನ್, ಸ್ಮೃತಿ ಫೈನಲ್ಗಾಗಿ ತಮ್ಮ ಅತ್ಯುತ್ತಮ ಇನ್ನಿಂಗ್ಸ್ ಉಳಿಸಿಕೊಂಡಂತೆ ಕಾಣಿಸಿತು. ಯಾವ ಎಸೆತದಲ್ಲಿ ದಾಳಿ ಮಾಡಬೇಕು, ಯಾವಾಗ ಯಾವ ರೀತಿ ಆಟ ಆಡಬೇಕು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರ ಆಟ ತುಂಬಾ ಕ್ಲಾಸಿ ಹಾಗೂ ಸೊಗಸಾಗಿತ್ತು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಮೃತಿ ಮಂದಣ್ಣ ಅವರ ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡಿ, ನಾವು 4 ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡುತ್ತಿದ್ದೇವೆ. ನಮ್ಮಿಬ್ಬರಿಗೂ ನಮ್ಮ ಪಾತ್ರಗಳು ಕ್ಲಿಯರ್ ಆಗಿರುತ್ತೆ. ಅವರು ತಂಡವನ್ನು ಮಾದರಿಯಾಗಿ ಮುನ್ನಡೆಸುತ್ತಾರೆ. ಪ್ರತಿಯೊಂದು ತರಬೇತಿ ಅವಧಿಯಲ್ಲೂ ಉನ್ನತ ಮಾನದಂಡಗಳನ್ನು ಸ್ಥಾಪಿಸುತ್ತಾರೆ. ಸ್ಮೃತಿ ಎಷ್ಟು ಅದ್ಭುತ ನಾಯಕಿ ಎಂಬುದನ್ನು ವಿವರಿಸಲು ಮಾತುಗಳೇ ಸಾಲಲ್ಲ ಎಂದು ಹಾಡಿ ಹೊಗಳಿದ್ದಾರೆ. ಇನ್ನು ಈ ಬಾರಿ ಮತ್ತೊಮ್ಮೆ ಗೆಲ್ಲುವ ಮೂಲಕ RCB ಮಹಿಳಾ ತಂಡ ಮತ್ತೊಮ್ಮೆ ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದ್ದು ಅಭಿಮಾನಿಗಳಿಗೆ ತುಂಬಾ ಖುಷಿ ನೀಡಿದೆ ಎಂದಿದ್ದಾರೆ.